ವಿಶ್ ಮಾಡ್ನಾ taller, stronger, sharper. Booster. Mummy. ನಿಮಗೆ ಎಷ್ಟು ಕೊಬ್ಬಿರಬಹುದು. I love you ಅಮ್ಮ. ಹೇಗಿದೆ ಅಂದ್ರೆ ಟಾಮ್ ಅಂಡ್ ಜೆರಿ ತರ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಏನ್ ಕುಡಿತಿದ್ಯಾ ನೀನು? ಹಾರ್ಲಿಕ್ಸ್ ಕುಡಿದ್ರೆ ಏನಾಗ್ತಾರೆ? taller, stronger, sharper. ಶಾರ್ಪ್ನರ್ ಆಗ್ತಾರಾ? ಟಾಲರ್, ಸ್ಟ್ರಾಂಗರ್, ಶಾರ್ಪರ್ ಹೇಳು. taller, sharper, stronger, sharper. ಶಾರ್ಪ್ನರ್ ಆಗೋ ನೀನು. ಓಕೆ, ಹಾರ್ಲಿಕ್ಸ್ ಕುಡಿತಿದ್ಯಾ? ಕುಡಿ, ಗುಡ್ ಗರ್ಲ್. ಬೆಳಗ್ಗೆ ಟೀ ಕುಡಿತಾಳೆ. Booster. ಮಮ್ಮಿ ಅಂತ ಅಂದ್ರೆ ಪಿಂಕಿ ಇರಲ್ಲ, ನಂಗೆ ಬೈದ್ರು ಗೊತ್ತಾ? ಹಂಗೆ ಅಚ್ಚು ಬೈದ್ರು. ಏನಂತ? ಏನೇನು ನಾಚಿಕೆ ಮನೆಯದೇ ಇದ್ವಾ ಅಂತ ಇನ್ನೂ ಬೈದ್ರು. ಡೈರಿ ಬರಿಲ್ಲ? ಹೆಂಗೆ ಬೈದ್ರು ನಮ್ಗೆ. ಸುಳ್ಳು ಹೇಳೋದು ಅಂತ ಬರೆಯಕ್ಕೆ ಡೈರಿ. ಸುಳ್ಳು ಹೇಳ್ತಿದ್ಯಾ ಅಂತ ಬರೀಬೇಕಾ ಡೈರಿಲಿ? ಪ್ರ್ಯಾಂಕ್ ಮಾಡ್ದ. ಕುಡಿ ಬೇಗ, ಟೈಮ್ ಆಗೇ ಹೋಯ್ತು. ನೀನು ಇಲ್ಲೇ ಇದೆಯಲ್ಲ ಇನ್ನು, ಕುಡಿ. ಬಾಯ್. ಯಾಕೆ ಬೇಜಾರಲ್ಲಿ ಇದ್ಯಾ? ರಜಾ ಆಗ್ತೀವ ಸ್ಕೂಲ್ನ? ಹೋಗ, ಇನ್ನು ಟೈಮ್ ಬೇಜಾರಾಯ್ತು. ಬಾಯ್, ಸಿ ಯು. ಕಬ್ಬನ ಹಿಡ್ಕೊಂತಾಳವಳು. ಬಾಯ್ಲೆ ಕ್ಯಾಮ್ರಾ ಆನ್ ಮಾಡಿದ್ರೆ ಯುಕ್ತ ಇವಳು ಸೇಮ್ ರಿಯಾಕ್ಷನ್. ನೀರ್ ಚಲ್ತ. ಹೊಡಿಲ ಸನ್ನಿ ಅವಳಿಗೆ. ಗಾಬರಿ ಗೋಪಾಲಮ್ಮ. ಬೆಲ್ಲ ಕಿರ್ಚು ಅಕ್ಕಪಕ್ಕ ಬರೋದು. ಕಚ್ಚೋಳಿಗೆ ಎಲ್ರಿಗೂ ಕಚ್ಚೋಳಿಗೆ ಸನಿ ಅಳ್ತಾ ಇದ್ದಾಳೆ. ಹೊಡಿ ಒಳಗೆ ಹೊಡಿ ಅಂತ ಹೊಡಿಲ್ಲ. ಓಹೋ, ಅಳು ಸುಮ್ಮನೆ ಬರ್ತಾಳೆ. ಸಮಾಧಾನ ಮಾಡೋದು ಜಾಣ ಮರಿಯೋದು. ಯಾರಮ್ಮ ನಾನು ಹೊಡೆದಿಲ್ಲ, ಬಾರೆ ಬಂದ. ನಾನು ಎಲ್ಲೂ ಹೊಡೆದೆ ನೋಡ್, ನಂತರ ಏನೂ ಇಲ್ಲ. ನಾನು ಯಾಕೆ ಹೊಡಿಲ್ಲ ಅವಳಿಗೆ? ನಾನು ಹೊಡೆದಿಲ್ಲ. ನಮ್ ಸನ್ನಿ ಹೆಂಗಂದ್ರೆ ಯಾರಿಗೂ ನೋವಾಗಬಾರ್ದು. ರಘುಗೆ ಕಚ್ಚಕೊಂಡ್ಬಿಡ್ತಾಳೆ ಬೈತಾ ಇದ್ರೆ. ಬಂದ್ರೆ ಅವ್ಳು ಯಾರಿಗೂ ತೊಂದರೆ ಕೊಡೋದನ್ನ ಇಷ್ಟಪಡಲ್ಲ. ನಾನು ಅಂತಲ್ಲ, ಯಾರಿಗೂ ತೊಂದರೆ ಕೊಡಬಾರ್ದು. ಗುಡ್ ಗರ್ಲ್ ಅವಳು. ಬಿಟ್ಟಿದ ತಕ್ಷಣ ಅಕ್ ಅಂತಾಳೆ, ಅದಕ್ಕೆ ಹಿಂಗಂತೀವಿ. ಫುಲ್ ರೆಡಿ ಆಗ್ಬಿಟ್ಟಿ. ಏನ್ ರೆಡಿ ಆಗ್ಲಿ ಗೈಸ್, ಏನ್ ಗೊತ್ತಾ ವಿಷಯ? ಇವತ್ತು ನಮ್ಮಿಬ್ರದ್ದು, ರಘುದು ನಂದು ವೆಡ್ಡಿಂಗ್ ಆನಿವರ್ಸರಿ. ರಘುನೇ ಇಲ್ಲ, ನನ್ಗೆ ಅದೇ ಬೇಜಾರಾಗ್ತೈತೆ. ಪ್ರತಿ ಸಲನೂ ಈ ವೆಡ್ಡಿಂಗ್ ಆನಿವರ್ಸರಿ ಟೈಮಲ್ಲಿ ಒಟ್ಟಿಗೆ ಇರ್ತಿದ್ವಿ. ಬಟ್ ಇದೇ ಫಸ್ಟ್ ಟೈಮ್ ರಘು ಹೈದ್ರಾಬಾದಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ನೈಟ್ ವಿಶ್ ಮಾಡಿದೆ ತಕ್ಷಣ ಅಲ್ಲೋ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಲ್ಲೋ. ಹಾಂ ಹೌದಾ, ಇದು ವೆಡ್ಡಿಂಗ್ ಆ್ಯನಿವರ್ಸರಿನಾ? ಓಕೆ, ಥ್ಯಾಂಕ್ ಯು, ಸೇಮ್ ಟು ಯು. ಆಚೆ ಇದ್ದೀನಿ ಅಂದ್ಬಿಟ್ಬಿಡಕ್ಕಂತ ಇಟ್ಬಿಟ್ರು. ಇಟ್ಸ್ ಓಕೆ. ಆಲ್ಮೋಸ್ಟ್ 2017ಇಂದ ಇವಾಗ 2025. ಸೊ ಆವಾಗಿಂದನೂ ರಘು ನನಗೆ ಪರಿಚಯ. 2019 ಮದುವೆ ಆಗಿದ್ದು. ಸೊ ಏನಿಲ್ಲ ಅಂದರೂ ಹೆಚ್ಚು ಕಮ್ಮಿ ಒಂದು 6 ವರ್ಷ 7 ವರ್ಷ ಆಯ್ತಾ ಬಂತು ಮದುವೆ ಆಗಿ. ಮದುವೆ ಅಂದರೆ ನಮ್ಮಿಬ್ರದ್ದು ಹೇಗಿದೆ ಅಂದರೆ ಟಾಮ್ ಅಂಡ್ ಜೆರಿ ಥರ. ಒಂದು ಕಡೆ ಟಾಮ್ ಅಂಡ್ ಜೆರಿಲಿ ಹೆಂಗೆ ಒಂದು ಎಪಿಸೋಡಲ್ಲಿ ಪ್ರೀತಿನೂ ತೋರಿಸ್ತೀವಿ, ಒಂದು ಎಪಿಸೋಡಲ್ಲಿ ಕಿತ್ತಾಡ್ತೀವಿ. ಸೊ ಹಂಗೆ ಇಬ್ಬರು ಅವಾಗಿಂದನೂ ಇಲ್ಲಿವರೆಗೂ ಹೊಂದ್ಕೊಂಡು ಚೆನ್ನಾಗೇ ಇದ್ದೀವಿ. ಟಚ್ ವುಡ್ ಯಾರ್ದು ಕಣ್ಣು ಬೀಳದೆ ಇರಲಿ. ಅಷ್ಟೇ ಗೈಸ್. ಎಲ್ಲೋ ಒಂದು ಕಡೆ ರಘು ಮಿಸ್ ಮಾಡ್ಕೋತಾ ಇದ್ದೀನಿ. ಅಂದರೆ ಏನಾದರೂ ಸೆಲೆಬ್ರೇಟ್ ಮಾಡೋಣ, ಏನಾದರೂ ಮಾಡೋಣ ಅಂತಾನು ಅಂದ್ಕೊಂಡೆ.
ಬಟ್ ಅವನೇ ಇಲ್ಲ ಅಂದ್ರೆ ನಾನು ಒಬ್ಬಳೇ ಸೆಲೆಬ್ರೇಟ್ ಮಾಡ್ಕೊಡೋದು ಏನು ಮಾಡಲಿ, ಏನು ಮಾಡ್ತಾ ಇಲ್ಲ ಈ ಸಲ. ಅಕಸ್ಮಾತ್ ರಘು ನಾಳೆ ಬರ್ತೀನಿ ಅಂದಿದ್ದಾರೆ, ನಾಳೆ ಏನಾದ್ರು ಬಂದರೆ ಒಂದು ಕೇಕ್ ಕಟ್ ಮಾಡಿಸ್ತೀನಿ ಅಷ್ಟೇ. ಗಿಫ್ಟು ಆ್ಯಕ್ಚುಲಿ ಮದುವೆ ಆಗಲ್ಲ, ಅಷ್ಟೊಂದು ವರ್ಷ ಆಗೈತೆ, ಏನೋ ಹೊಸ್ದಾಗಿ ಮದುವೆ ಆಗಿದ್ದೀವಿ ಅಂದರೆ ಗಿಫ್ಟ್ ಕೊಡೋದ್ರಲ್ಲಿ ಏನೋ ಒಂಚೂರು ಗಿಫ್ಟ್ ಕೊಡೋಣ, ಹಂಗೆ ಕೊಡೋಣ ಹಿಂಗೆ ಕೊಡೋಣ ಅನಿಸುತ್ತೆ. ಆ್ಯಂಡ್ ರೀಸೆಂಟಾಗಿ ಬರ್ತಡೇ ಆಗಿದೆ, ಬರ್ತಡೇಗೆ ನೋಡಿ ಇದನ್ನು ಕೊಡಿಸ್ದ, ಆಮೇಲೆ ಉಂಗುರ ಕೊಡಿಸ್ದ, ಗಿಫ್ಟ್ ಎಲ್ಲ ಕೊಡಿಸಿದ್ದಾನಲ್ಲ, ಸೊ ಬೇಡ ಈಗ ಸದ್ಯಕ್ಕೆ ಗಿಫ್ಟ್ ಬೇಡ. ಆ್ಯಂಡ್ ಅವ್ನ ಬರ್ತಡೇಗೆ ನಾನು ಫೋನ್ ಕೊಡಿಸಿದ್ದೆ, ಸೊ ಬಜೆಟ್ ಇಲ್ಲ ಈಗ ಕೊಡಿಸೋದಕ್ಕೆ. ಅಷ್ಟೇ ಗೈಸ್, ಅವ್ನು ಬಂದರೆ ಕೇಕ್ ಕಟ್ ಮಾಡಿಸ್ತೀನಿ. ಹೀಗಿದೆ ನನ್ನ ಆ್ಯನಿವರ್ಸರಿ ಇದಿದ್ದು. ಆ್ಯಂಡ್ ಯಾರೆಲ್ಲ ನನ್ನ ಆ್ಯನಿವರ್ಸರಿಗೆ ವಿಶ್ ಮಾಡ್ತಾ ನಿಜವಾಗ್ಲೂ ಬಂದ್ಬಿಟ್ಟ, ನಾಳೆ ಬರ್ತೀನಿ ಅಂದೆ, ಇಲ್ಲ ಎಮರ್ಜೆನ್ಸಿ ಬಂದ್ಬಿಟ್ಟೆ, ಕೆಲಸ ಮುಗೀತು, ಅದಕ್ಕೆ ಬಂದು ಬೆಳಗ್ಗೆ ಫ್ಲೈಟ್. ನಿಜವಾಗ್ಲೂ ನಮ್ಮ ತಾಯಣಿಗೂ ಗೊತ್ತಿಲ್ಲ ನನ್ಗೆ. ನಾನು ಸುಮ್ಮನೆ ವ್ಲಾಗ್ ಮಾಡೋಣ, ವಿಡಿಯೋ ಮಾಡ್ಬೇಕಿತ್ತು, ವ್ಲಾಗ್ ಮಾಡು ಹಂಗೆ ಅಂತ ಅಂದೆ. ಅವ್ಳು ವ್ಲಾಗ್ ಮಾಡ್ತಿದ್ದ, ನಿಮ್ಗೆ ಗೊತ್ತೇ ಇಲ್ಲ ನಿಮ್ಗೆ ಬಂದಿರೋದು ಗೈಸ್. ಯುಕ್ತನ ಮೇಲೆ ಹಣೆಗೂ ನನಗೆ ಗೊತ್ತಿಲ್ಲ ಇವ್ನು ಬಂದಿರೋದು, ಆಯ್ತಾ. ಆಮೇಲೆ ಡವ್ ಗಿವ್ ಅನ್ನಕ್ಕೆ ಹೋಗ್ಬೇಡಿ. ಸೊ ಹ್ಯಾಪಿ ಆನಿವರ್ಸರಿ ಎಲ್ಲರಿಗೂ. ಬಂದೇ ಗಿಫ್ಟ್ ಕೊಡು, ಗಿಫ್ಟ್ ಕೊಡು. ಕೊಡ್ಸು, ಇರ್ಲಿ, ವರ್ಷಕ್ಕೊಂದ್ಸಲ ಬರೋದು ನಮ್ಮಿಬ್ರು ಆನಿವರ್ಸರಿ, ಪ್ರತಿ ದಿನ ಬರಲ್ಲ. ಏನ್ ಗಿಫ್ಟ್ ಕೊಡ್ಸ್ತೀಯಾ? ನಮ್ಮ ಯಜಮಾನ ನಂಗೆ ನಿನ್ನೆ ಕೊಟ್ಟಲ್ಲ, ಊರಿಗೆ ಹೋಗ್ಬೇಕಾರೆ 500 ರೂಪಾಯಿ 1000 ರೂಪಾಯಿ ಕೊಟ್ಟನ. ದುಡ್ಡಲ್ಲ, 500,000 ರೂಪಾಯಿ. 500,000 ರೂಪಾಯಿ ನನಗೆ ಕೊಟ್ಟ, ನಿನ್ ಮಗಳು ಕೊಟ್ಟ. ಅವಳಿಗೆ ಬಾಯ್ ಸರಿ. ಏನ್ ಸಮಾಚಾರ? ಸೊ ಅಷ್ಟೇ. ಏನಪ್ಪ ಹೆಂಗ ಅನ್ಸ್ತಿದೆ ನಮ್ಮ ಮದ್ವೆ ಇಷ್ಟು ವರ್ಷ ಸಾಕು. ನಿನಗೆ ಅನ್ಸುತ್ತೆ? ಕೆಲಸ ಬಂತು. ಹಲೋ, ಓಕೆ ಫ್ರೆಂಡ್, ಬಾಯ್, ಯು ಕ್ಯಾನ್ ಗೋ ನೌ. ಸೊ ಗೈಸ್, ನಿಜವಾಗ್ಲೂ ಶಾಕಿಂಗು ಅಂದ್ರೆ ಪಾಪ ಅವ್ನು ಬಂದಿದ್ದಾನೆ, ನನಗೂ ಶಾಕಿಂಗ್. ಅವಳು ಅಣ್ಣಂದು ಜಾಕೆಟ್ ಹಾಕೊಂಡ್ಬಿಟ್ಟವಳೆ, ಇನ್ನು ಬೈತಾನೆ ಅಕ್ಕ ಅಂದ್ಬಿಟ್ಟು ಶಾಕ್ ತಗೊಂತಾವಳೆ. ಅಷ್ಟೇ ಗೈಸ್, ಅವ್ನು ಬರ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ. ಈಗ ಆ್ಯಕ್ಚುಲಿ ಒಂದು ಕೇಕ್ ತಂದು ಕೇಕ್ ಕಟ್ ಮಾಡಿಸ್ತೀನಿ, ಅದೇ ಅವನಿಗೆ ಹ್ಯಾಪಿ ಆನಿವರ್ಸರಿ ಮಾಡಿ ಕಟ್ ಮಾಡಿಸ್ತೀನಿ ಅಷ್ಟೇ. ಸೊ ಅಷ್ಟೇ ಗೈಸ್, ಬಂದರು ನಮ್ಮ ಯಜಮಾನ್ರು, ಖುಷಿ ಆಗ್ತಾ ಇದೆ ಅಷ್ಟೇ. ಆ್ಯಂಡ್ ಯಾರೆಲ್ಲ ವಿಶ್ ಮಾಡ್ತಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು. ಯಾರದು? ಯಾರದು? ಎಲ್ಲೋಗಿದ್ರು ನಿಮ್ಮಪ್ಪ? ಹೌದಾ, ಸ್ಕೂಲ್ ಹೋಗಿ ಬಂದ? ಚೆನ್ನಾಗಿತ್ತ? ಯುಕ್ತ, ಇವಾಗ ಪ್ರಮೋಷನ್ ಮಾಡ್ಬೇಕು, ರೆಡಿಯಾಗು. ಯಾರ ಆನಿವರ್ಸರಿಗೆ? ನಿಮ್ಮ ಆನಿವರ್ಸರಿಗೆ. ಎಲ್ಲಿಗೆ ಬರ್ತೀಯ? ನಾವೆಲ್ಲ ಹೋಗ್ತೀವಿ. ಮತ್ತೆ ಏನಕ್ಕೆ ಹೊಸ ಡ್ರೆಸ್ ಹಾಕೊಂಡಿದ್ದೈತಲ್ಲ? ನಾನು ಅದೇ ನಿನ್ ಜೊತೆ ವಿಡಿಯೋ ಮಾಡ್ಬೇಕಲ್ಲ. ನಾನು ಬರ್ತೀನಿ ಆನಿವರ್ಸರಿಗೆ. ನೀನೇ ಹೇಳ್ತಲ್ಲ ಈಗ. ಆನಿವರ್ಸರಿಗೆ ಎಲ್ಲೂ ಹೋಗಲ್ಲಪ್ಪ ನಾವು. ಅಪ್ಪಂಗೆ ಹೇಳ, ಅಪ್ಪ ಹೋಟೆಲ್ ಕರ್ಕೊಂಡು ಹೋಗಪ್ಪ ನಮ್ಮನ್ನ ಅಂತ ಹೇಳೆ. ಅಪ್ಪಂಗೆ ಹೋಟೆಲ್ ಕರ್ಕೊಂಡು ಹೋಗಪ್ಪ ನಮ್ಮನ್ನ. ಅಪ್ಪಂಗೆ ಹೇಳ್ತೀನಿ, ನಮ್ಮ ಹೋಟೆಲ್ ಕರ್ಕೊಂಡು ಹೋಗಪ್ಪ ನಮ್ಗೆ ಊಟಕ್ಕೆ. ಮತ್ತೆ ನಿಮ್ದು ಆನಿವರ್ಸರಿ ಅಲ್ವಾ? ಆನಿವರ್ಸರಿ ಅಲ್ಲ, ಅಲ್ಲ ಊಟ ಮಾಡಕ್ ಹೋಟ್ಲಿಗೆ ಹೋಗ್ಬೇಕಾ? ಮನೆಗೆ ಅಡಿಗೆ ಮಾಡೋದ್ರಾಗಲ್ಲ. ಅಪ್ಪ ಬೇಡಪ್ಪ ಪ್ಲೀಸ್. ಯಾವಾಗ್ಲೂ ಅಡಿಗೆನೆ ಮಾಡೋದು. ಯಾವಾಗೂ ಅಡಿಗೆ ಎಲ್ಲ ಇಕ್ತಾ ನಮ್ಮ ಮನೆಗೆ, ಯಾವಾಗ್ಲೂ ಇದಕ್ಕೆ ಹೋಗೋದು. ಯಾವಾಗ್ಲೂ ಅಡಿಗೆನೆ ಮಾಡಲ್ಲ ಇಕ್ತಾ. ಅಪ್ಪ ಇವತ್ ನೈಟ್ ಕರ್ಕೊಂಡು ಹೋಗಪ್ಪ, ಎಲ್ಲಾರ್ನು ಕರ್ಕೊಂಡು ಹೋಗಪ್ಪ, ಎಲ್ಲಾರ್ನು ಕರ್ಕೊಂಡು ಹೋಗಪ್ಪ. ಎಲ್ಲಾರ್ನಂದ್ರೆ ಯಾರು? ಅಜ್ಜಿ, ತಾತ, ನಾನು, ಪಿಂಕಿ. ನಾನು ಪಿಂಕಿ, ಪಿಂಕಿ ನಾನು ಪಿಂಕಿ. ಬಡವರು ಹೇಳಿ ಯುಕ್ತ, ಅಪ್ಪಂಗೆ ಪ್ಲೀಸ್ ಯುಕ್ತ. ಹೋಟೆಲ್ಗೂ ಕರ್ಕೊಂಡು ಹೋಗಲ್ಲ, ಗಿಫ್ಟು ಕೊಡಲ್ಲ, ಹೋಟೆಲ್ಗೂ ಕರ್ಕೊಂಡು ಹೋಗಲ್ಲ. ಸೊ ಗೈಸ್, ಹ್ಯಾಪಿ ಆನಿವರ್ಸರಿ ಟು ಅಸ್. ಸೊ ನಾನೇ ಕೇಕ್ ತರಿಸಿದೆ. ಸೊ ಬನ್ನಿ ಇವಾಗ ಕೇಕ್ ಕಟ್ ಮಾಡೋಣ. ಅಲ್ಲೂ ಈಗ 3:30 ಹೊರಟ್ರೆ ಅವರು ನೈಟ್ ಬರೋದೇ 3:30 ಆಗುತ್ತೆ ಅಂತ ಅಂದ. ಮೈಸೂರಿಗೆಲ್ಲ ಹೋಗ್ಬೇಕಂತ ಕೆಲಸ ಇದೆ ಅಂತ ಅಂದರು. ಸೊ ಅವ್ರು ಹೋಗೋ ಅಷ್ಟರಲ್ಲಿ ಸುಮ್ಮನೆ ಸೆಲೆಬ್ರೇಟ್ ಮಾಡ್ಕೊಡೋಣ ಲೈಟ್ ಆಗಿ ಅಂದ್ಬಿಟ್ಟು ನಾನೇ. ಈಗ ಆನಿವರ್ಸರಿ ಐತಿ, ನೀವೆಲ್ಲ ಬಿಟ್ಟು ನಮ್ ಜೊತೆನೆ ಇರ್ರಿ, ಅದೆಲ್ಲ ಚೆನ್ನಾಗಿರಲ್ಲ. ಕೆಲಸ ಮಾಡ್ಬೇಕು, ಕೆಲಸ ಮಾಡಿ ನಾವು ಚೆನ್ನಾಗಿದ್ರೆ 1000 ಆನಿವರ್ಸರಿ ಮಾಡ್ಕೋಬಹುದು. ಕರೆಕ್ಟ್ ಅಲ್ವಾ? ಅಲ್ವಾ? ಸೊ ಕೆಲಸ ಮುಖ್ಯ. ಇವತ್ತು ಒಂದ್ ದಿನ ಅಷ್ಟೇ, ಏನ್ ಮದ್ವೆ ಆದ ದಿನ ಅಷ್ಟು ಬಿಟ್ರೆ ಇನ್ನೇನು ಸ್ಪೆಷಲ್ ಇಲ್ಲ. ಪ್ರತಿ ದಿನಾನು ಆನಿವರ್ಸರಿ ತರನೇ ಇರ್ಬೇಕು. ಇವತ್ತು ಒಂದ್ ದಿವಸ ಏನೋ ಚಂದಾಗಿ ಹ್ಯಾಪಿ ಆನಿವರ್ಸರಿ ಅನ್ನೋದಲ್ಲ, ದಿನಾನು ಹಂಗೆ ನೋಡ್ಕೋಬೇಕು. ತಿನ್ಸಕ್ ಬರಲ್ಲ, ಟೈಮ್ ಆಯ್ತು. ಥ್ಯಾಂಕ್ ಯು ಸೊ ಮಚ್.
ಗೈಸ್ ಕೇಕ್ ಹೆಂಗಿದೆ ಗೊತ್ತಾ? ಆ್ಯಕ್ಚುಲಿ ಕೇಕ್ ತಿನ್ನೋಕ್ಕೋಸ್ಕರ ನಾನು ಆ್ಯನಿವರ್ಸರಿ ಮಾಡ್ಕೊಡೋಂಗೆ. ನಿಮ್ಮ ಅಮ್ಮ ನಾನು ಇಟ್ಟ ಕೇಕ್ ಚೆನ್ನಾಗಿದೆ ಅಂತ ನೀನು ಹೋಗಿ ನಿನ್ನ ಕ್ಯಾತೆ ನೀನು ಬಾ ಪಿಂಕಿ ತಿನ್ನು ನೋಡಿ ಪಿಂಕಿ. ನಮ್ಮ ಪಿಂಕಿ ರಿಯಲ್ ರಿವ್ಯೂ ಹೇಳ್ತಾಳೆ ನೋಡಿ ಗೈಸ್. ನಾನು ತಿರ್ಗಿಸ್ಕೊ ಫೋನ್ ಆಮೇಲೆ ಬಾಯಿಗಿರ್ತೀವಿ ಕಾಣಕತ್ತೀನ ಕೈ ಬರಲ್ಲ. ಹಿಡ್ಕೊಂಬಿಡಕ್ಕ ಒಂದು ನಿಮಿಷ ಇರಿ ಗೈಸ್. ತಿನ್ನು ಪಿಂಗಿ, ನೀನು ಹೇಳ್ಬಿಡು ಪಿಂಗಿ ಚೆನ್ನಾಗಿಲ್ಲ ಅಂತ. ಹಲೋ ರಘು ಬಾಯ್. ಹೆಂಗಿದೆ ಅಲ್ಲ ಮಣ್ಣಿಗೆ? ಹೇಳು ಪಿಂಕಿ ಬರಲಿ ಅದು ಆಚೆ. ಆಕ್ಚುಲಿ ಚೆನ್ನಾಗೈತೆ. ಅದೇ ಚೆನ್ನಾಗೈತೆ ಅಲ್ವಾ? ಚೆನ್ನಾಗಿ ಸಕ್ಕತ್ತಾಗಿದೆ. ತಿನ್ನೋಣ ಸುಮ್ಮನೆ ಅನಿಸುತ್ತೆ ಕೇಕ್ನ. ನಮ್ಮಮ್ಮಂತೂ ಪ್ರಮೋಷನ್ಗೆ ಹೋಗ್ತಾಳೆ, ರೆಡಿ ಆಗಿದ್ದೀನಿ ಅಂದ್ಬಿಟ್ಟು ಬಾಕ ಒಂದು ವೀಡಿಯೋ ಮಾಡ್ಕೊಡೋದು ಕೆಲವ ಅದು ಪ್ರಮೋಷನ್ ಸಾಂಗ್ ಕಾಳಜಿ ನಕ್ಕೋಕರು ಅಷ್ಟಲ್ಲ. ಸೊ ನಮ್ಮ ಪಿಂಕಿ ಪ್ರಮೋಷನ್ಗೆ ಹೋದ್ಲು. ನಾನು ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಸ್ನಾನ ಮಾಡಿ ಇವಾಗ ವಾಕ್ ಮಾಡೋಣ ಅಂತ ಬಂದೆ. ಏನು ಹೇಳಿ, ಸಂಜೆ ಹೊತ್ತು ಇಯರ್ಫೋನ್ ಹಾಕ್ಕೊಂಡು ವಾಕ್ ಮಾಡ್ತಿದ್ರೆ ಅದ್ರ ಮಜಾನೇ ಬೇರೆ, ಸಖತ್ತಾಗಿರುತ್ತೆ. ಸೊ ತುಂಬ ದಿನ ಬಿಟ್ಬಿಟ್ಟಿದೆ, ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವಾಕ್ ಮಾಡೋಕ್ಕೆ ಅಷ್ಟೇ ಗೈಸ್. ಸೊ ಹೋಟೆಲಲ್ಲಿ ಆರ್ಡ್ರ್ ಮಾಡಿದ್ದು ಮುದ್ದೆ, ಕಬಾಬು, ಎಗ್ ಚಿಲ್ಲಿ, ಮಟನ್ ಫ್ರೈ ಹಾಗೆ ಬಿರಿಯಾನಿ. ಏನು ಯುಕ್ತ? ನಾನು ನಿಮಗೋಸ್ಕರ ಏನೋ ಬರ್ದಿದ್ದೀನಿ. ನನಗೋಸ್ಕರ ಏನೋ ಬರ್ದಿದ್ಯಾ? ಏನು ಬರ್ದಿದ್ಯಾ? ಊಟ ಮಾಡ್ದೆ ನೀನು? ಏನು ಊಟ ಮಾಡಿದೆ ಇವತ್ತು ನೀನು? ಹಾಂ ಏನು ಊಟ ಮಾಡಿದೆ? ಏನು ಊಟ ಮಾಡ್ದಮ್ಮ ಹೇಳಮ್ಮ, ಏನೇ ಬರೀತಿದ್ಯಾ? ನುಗ್ಗೆಕಾಯಿ ಬರೀ ನುಗ್ಗೆಕಾಯ ಸಿಗ್ತಾ ಇಲ್ವಾ ಯುಕ್ತ? ಸಿಗ್ತಾ ಇಲ್ವಾ? ಎಲ್ಲ ನಾನೇ ಚೆಕ್ ಮಾಡ್ತೀನಿ. ಫುಲ್ ಪೇಸ್ಟ್ ನನಗೋಸ್ಕರ ನನ್ನ ಮಗಳು ಏನೇನೋ ಬರ್ದವಳಂತೆ, ನೋಡೋಣ. ನೋಡಿ ಜನರೇ, ಇದಾ? ಇದಲ್ಲ, ಇದಾ? ಅದು ಯಾವ್ದ ಎಲ್ಲ ಬರ್ದಿದ್ಯಾ? ಇದೆಲ್ಲ ಓಪನ್ ಮಾಡಿ ಪೇಸ್ಟ್ ನೋಡಿ. ಇಲ್ಲ ಐತಲ್ಲ, ಇದಲ್ವಾ? ಇದಲ್ಲ, ಇದೆಲ್ಲ ಫುಲ್ಲು ಕಲರ್ ಮಾಡಿದ್ದೀನಿ. ಇದೆಲ್ಲ ಫುಲ್ ಕಲರ್ ಮಾಡಿದ್ಯಾ? ಮತ್ತೆ ಎಲ್ಲಿದೆ ಅದು? ಸುಮ್ಮನೆ ಹೇಳ್ದೆ ಅಲ್ಲ ನೀನು ಬರ್ದಿದ್ಯಾ ಅಂತ. ಮತ್ತೆ ಇಲ್ವೇ ಇಲ್ಲ. ಏನು ಬರ್ದಿದ್ಯಾ? ಎಕ್ಸ್ಪ್ಲೇನ್. ಐ ಲವ್ ಯು ಅಮ್ಮ, ನಾನು ನಿಮಗೋಸ್ಕರ ಮನೆ ಮಾಡ್ಕೊಡ್ತೀನಿ. ಅದು ಏನು? ನನಗೋಸ್ಕರ ಮನೆ ಕಟ್ಸ್ಕೊಡ್ತೀಯಾ? ಇಲ್ಲಿ ಹಾಂ. ಐ ಲವ್ ಯು ಅಮ್ಮ. ಹಾಂ ಹೇಳೋದನ್ನ ಬಾಯ್ಬಿಟ್ಟು ಏನು? ಐ ಲವ್ ಯು ಅಮ್ಮ, ನಾನು ನಿನ್ಗೂ ಐ ಲವ್ ಯು ಅಮ್ಮ. ಐ ಡೂ ದಿಸ್ ಫಾರ್ ಯು ಹೋಮ್. ಫಾರ್ ಯು ಯು ಡೂ ದಿಸ್ ಫಾರ್ ಯು ಹೋಮ್. ಹಾಂ ಟೆಲ್ ಮಿ. ಥ್ಯಾಂಕ್ ಯು ಅಕ್ಕ, ನನಗೋಸ್ಕರ ಓಮ್ ಕೊಟ್ಟಿದ್ದಕ್ಕೆ. ಐ ಲವ್ ಯು. ನಾನಂದರೆ ಎಷ್ಟಿಷ್ಟ ನಿಂಗೆ? ಬಾಯಲ್ಲಿ ಹೇಳು. ಮಮ್ಮಿಗೆ ನಂಗೆ ಎಷ್ಟಿಷ್ಟ ಅಂದರೆ 7070 ಓಹೋ 7070 ಗೈಸ್. 7070 ಅಂದರೆ ಎಷ್ಟಾಗುತ್ತೆ ಅಂತೇಳಿ ಕಮೆಂಟ್ಸಲ್ಲಿ ಹೇಳಿ, ಓಕೆನಾ? ಓಕೆ, ಇವತ್ತು ನಮ್ದು ಆ್ಯನಿವರ್ಸರಿ ಅಲ್ವಾ? ನೀನು ನಮ್ಗೇನಾದರೂ ಕೇಕ್ ಏನಾದರೂ ಕಟ್ ಮಾಡಿಸ್ದ? ಅಪ್ಪಂಗೂ ನನಗೂ ವಿಶ್ ಮಾಡ್ದ? ಆ ಕೇಕ್ ನಾನೇ ತಂದಿರೋದು, ಯುಕ್ತ ರಾಘವೇಂದ್ರ. ಅಯ್ಯೋ ಮೇಲೆ ಆ ಕೇಕ್ ನಾನೇ ತಂದಿರೋದು. ಬರ್ತ್ಡೇ ಹ್ಯಾಪಿ ಆ್ಯನಿವರ್ಸರಿ. ನೀನು ಮಲಗಿದಲ್ಲವ ಕೇಕ್ ಕಟ್ ಮಾಡ್ಬಿಟ್ವಿ ನಾವು. ಇಲ್ಲ ಅಪ್ಪ ತಂದಿರೋ ಕೇಕು ಯುಕ್ತನ್ ಕೊಡು ಅಂತ. ತಿನ್ನು. ಇಷ್ಟ ಆಯ್ತಾ? ಚೆನ್ನಾಯ್ತಾ? ಮಮ್ಮಿ ನಿನ್ ಕೆಲ್ಸಕ್ಕೆ ಹೋಗಿದ್ದೆ, ನೀನೇನೋ ವಿಡಿಯೋ ಮಾಡ್ಬೋದು. ನಾನು ಮೆಲ್ಲಕ್ಕೆ ತಗೊಂಡು ತಿನ್ಬಿಟ್ಟು ಕೇಕ್ನ ಬೆಳಿಗ್ಗೆ ಮೆಲ್ಲಕ್ಕೆ ತಗೊಂಡು ತಿನ್ಬಿಟ್ಟ. ಚೆನ್ನಾಗಿತ್ತಾ? ನಾನು ಅನ್ಪಿಸ್ತಿಲ್ಲ. ಅಲ್ಲ, ಯಾರು ತಂದಿದ್ದು ಕೇಕ್? ನಂಗೆ ಗೊತ್ತೇ ಇಲ್ಲ ವಿಷಯ. ನನಗೋಸ್ಕರ ಕಟ್ ಮಾಡ್ಸಕ್ ತಂದ್ರ? ನಿನ್ಗೋಸ್ಕರ ಮತ್ತೆ ಅಪ್ಪನಗೋಸ್ಕರ ನನಗೋಸ್ಕರ. ನನ್ನ ಫೇವ್ರೆಟ್ ಫ್ಲೇವರ್, ನನ್ನ ಫೇವ್ರೆಟ್ ಕೇಕ್ ಇದು, ಚಾಕೋ ಟ್ರಫಲ್ ಕೇಕ್. ಮಮ್ಮಿ ನನಗೂ ಚಾಕ್ಲೇಟ್ ಫ್ಲೇವರ್ ಇಷ್ಟ. ಹೌದಾ?
Mama, happy birthday to you. Happy birthday to you. Happy birthday, Sushmita. ನನ್ನ ಬರ್ತಡೆ Happy birthday, Mama. ಹ್ಯಾಪಿ ಆ್ಯನಿವರ್ಸರಿ ಮಮ್ಮಿ ಡ್ಯಾಡಿ ಅನ್ಬೇಕು. ಹೇಳು. Happy birthday. ಕಟ್ ಮಾಡಬೇಡ, ಹಂಗೆ ಹೇಳು, ಕಟ್ ಆಗೈತಾನೆ. ಹ್ಯಾಪಿ ಆ್ಯನಿವರ್ಸರಿ. Happy anniversary, Appa, Amma. ಥ್ಯಾಂಕ್ ಯು. You're welcome. ಕೇಕ್ ಕಟ್ ಮಾಡ್ಬೇಕಾದ್ರೆ ನೀನು ಎಲ್ಲೋಗಿದ್ದೆ? ನಾನು ಮಲ್ಕೊಂಡಿದ್ದೆ. ಹೌದಾ? ನಿಮ್ಗೆ ಎಷ್ಟು ಧೈರ್ಯ ಇರ್ಬೋದು, ನಿಮ್ಗೆ ಎಷ್ಟು ಕೋಪ್, ನಿಮಗೆ ಎಷ್ಟು ಕೊಬ್ಬಿರ್ಬೋದು. ನಾನು ಮಲ್ಕೊಂಡಿದ್ದಾಗನೇ ಕೇಕ್ ಕಟ್ ಮಾಡಿದ್ದೀಯ. ಒಂದು ನಿಮಿಷ ರೀ. ಅಯ್ಯೋ, ನಿನ್ನೆ ಮಲ್ಕೊಂಡಿದ್ದು. ನಾವು ವೇಟ್ ಮಾಡಿ ಸಾಕಾಯ್ತು. ನೀನು ಎದಳ್ಳೇ ಇಲ್ಲ. ಅಪ್ಪಂಗೆ ಅರ್ಜೆಂಟ್ ಲೇಟ್ ಆಗ್ಬಿಟ್ಟಿತ್ತು, ಅದಕ್ಕೆ ಅಪ್ಪ ಹೋಗ್ತೀನಿ ನಾನು ಅಂದ್ಬಿಟ್ಟು ಹೊಂಟೋಯ್ತು ಕೇಕ್ ಕಟ್ ಮಾಡ್ಬಿಟ್ಟು. ಗೊತ್ತಾ, ಇವಾಗ ನಿನಗೆ ತಂಗಿ ಪಾಪು ಬೇಕಾ ತಮ್ಮ ಪಾಪು ಬೇಕಾ ಹೇಳು. ಯಾವ ಪಾಪುನು ಬೇಡ, ನಾನು ಸಾಕು. ಏಯ್ ಒಂದು ನಿಮಿಷ ಹೇಳು. ಇಲ್ಲೋಡು, ತಾನ್ಯನ್ ಹೆಂಗೆ ತಂಗಿ ಪಾಪು ಇದ್ದಾಳೆ, ಅವಳ ಜೊತೆ ಎಲ್ಲ ಆಟ ಆಡ್ತಾಳೆ, ಮುದ್ದು ಮಾಡ್ತಾಳೆ, ಪ್ರೀತಿ ಮಾಡ್ತಾಳೆ, ಅದು ಅವಳನ್ನ ಅಕ್ಕ 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 ಅನ್ನುತ್ತೆ. ಸೊ ನಿನ್ಗೆ ಯಾವ ಪಾಪು ಬೇಕು ಹೇಳು. ತಮ್ಮ ಪಾಪು ಬೇಕಾ? ಏನಿಲ್ಲ, ತಮ್ಮ ಪಾಪು ಬರ್ತಾನಲ್ಲ. ಮಮ್ಮಿ ತಮ್ಮ ಪಾಪು ಬೇಡ. ಏನಕ್ಕಂದ್ರೆ ಆಲ್ರೆಡಿ ನಂಗೆ ತಮ್ಮ ಪಾಪು ಇದನ್ನಲ್ಲ ರಂಜಿತ ಮಗಗೆ. ನಂಗೆ ತಂಗಿ ಪಾಪು ಸಾಕು. ತಂಗಿ ಪಾಪು ಸಾಕಾ? ತಂಗಿ ಪಾಪು ಸಾಕಾ? ಓಕೆ, ಈಗ ನಾನು ತಂಗಿ ಪಾಪು ಮಾಡ್ಕೋತೀನಲ್ಲ, ನಾನು ಪಾಪುಗೆ ನಾನೇ ಸ್ನಾನ ಮಾಡಿಸ್ಬೇಕು, ಪಾಪುಗೆ ನಾನೇ ಮುದ್ದು ಮಾಡಬೇಕು, ಪಾಪುಗೆ ನಾನೇ ಹಾಲು ಕೊಡಿಸ್ಬೇಕು, ಪಾಪು ಜೊತೆನೇ ಇರಬೇಕು ಅಮ್ಮ ಆದವರು. ಪಾಪುನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಆವಾಗ ನಿನ್ನ ಅಜ್ಜಿ ತಾತ ರೆಡಿ ಮಾಡ್ತಾರೆ, ಅಜ್ಜಿ ತಾತ ಸ್ಕೂಲಿಗೆ ಕರ್ಕೊಂಡು ಅಜ್ಜಿ ತಾತ ಅಡುಗೆ ಮಾಡ್ಕೊಡ್ತಾರೆ, ಎಲ್ಲ ಅಜ್ಜಿ ತಾತ ನಿನ್ನ ನೋಡ್ಕೋತಾರೆ, ನಾನು ಪಾಪು ನೋಡ್ಕೋತಿರ್ತೀನಿ. ಯಾಕೆ ಅಜ್ಜಿ ತಾತ ಪಾಪುನ ಮುದ್ದು ಮಾಡ್ತಾರೆ? ಆಗಲ್ಲ ಮಗ್ನೆ, ಅದು ಚಿಕ್ಕ ಪಾಪು ಇರುತ್ತಲ್ಲ, ನಾನೇ ನೋಡ್ಕೋಬೇಕು. ಯಾಕೆ? ಮತ್ತೇನ್ ಮಾಡೋಣ ಇವಾಗ? ಸರಿ, ಈಗ ಪಾಪು ಬೇಕಾ ಬೇಡವಾ? ಲಾಸ್ಟ್ ಡಿಸೈಡ್ ಮಾಡ್ಬಿಡು, ಬೇಕಾ ಬೇಡವಾ? ಬೇಡ. ಪಕ್ಕನಾ? ಪಕ್ಕ. ನೀನೊಬ್ಳೆ ಸಾಕಾ? ಸಾಕು. ಸರಿ ಬಿಡು. ಸರಿ. ಐ ಲವ್ ಯು. ನೀನಂದ್ರೆ? ಸೊ ಈ ವಿಡಿಯೋ ಇಷ್ಟ ಆಗಂಗೆ ನಿಮ್ಗೆ ಪಾಪು ಹುತ್ತಲ್ಲ ಕಮೆಂಟ್ ಮಾಡಿ ನೋಡಿ. ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ. ಆಲ್ ಗುಡ್ ನೈಟ್, ಬಾಯ್ ಬಾಯ್. ಈಗ ಫೈನಲಿ ನಮ್ಮ ಆ್ಯನಿವರ್ಸರಿ ಮುಗೀತು ನೋಡಿ. ರಘು ಬೆಳಗ್ಗೆ ಕೇಕ್ ಕಟ್ ಮಾಡಿ ಹೋದವ್ರು ಇನ್ನೂ ಬಂದಿಲ್ಲ. ಈಗ ಟೈಮ್ ಏನಿಲ್ಲ ಅಂದರೂ 2 ಗಂಟೆ. ನಾನು ಸ್ವಲ್ಪ ಪ್ರಮೋಷನ್ ವೀಡಿಯೋಸ್ನೆಲ್ಲ ಎಡಿಟ್ ಮಾಡೋದಿತ್ತು, ಎಡಿಟ್ ಮಾಡ್ತಾ ಇದ್ದೆ. ಈಗ ವ್ಲಾಗ್ ಕೂಡ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಬೇಕು. ಸೊ ಈಗ ಸ್ಕಿನ್ ಕೇರ್ನ ಮಾಡಿಕೊಂಡು, ಹಾಗೆ ನನ್ನ ಲಿಪ್ಸ್ ಕೇರ್ನ ಮಾಡಿಕೊಂಡು ಈಗ ತಾಚಿ ಹೊಡಿತೀನಿ. ಯಾಕೋ ಇವತ್ತು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿದೆ. ಆ್ಯಂಡ್ ಇವತ್ತು ವಾಕ್ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟೆ, ಸ್ವಲ್ಪ ಕಾಲೆಲ್ಲ ನೋವ್ತಾ ಇದೆ. ಸೊ ಒಳ್ಳೆ ಊಟನೂ ಮಾಡಿದೆ. ಆ್ಯಕ್ಚುಲಿ ಊಟ ಅಷ್ಟು ಚೆನ್ನಾಗಿರಲಿಲ್ಲ, ಅದು ಹೊಸ ಕಡೆಯಿಂದ ತರಿಸ್ದೆ, ಯಾವುದೂ ಅಷ್ಟೊಂದು ಟೇಸ್ಟ್ ಇರಲಿಲ್ಲ. ಇರಲಿ ಬಿಡಿ, ಏನು ಮಾಡೋಕ್ಕಾಗಲ್ಲ. ಚೆನ್ನಾಗಿರುತ್ತೇನೋ ಅಂತ ತರಿಸ್ದೆ, ಬಟ್ ಚೆನ್ನಾಗಿರಲಿಲ್ಲ. ಸೊ ದಟ್ಸ್ ಆಲ್ ಗೈಸ್. ಯಾರೆಲ್ಲ ಈ ವ್ಲಾಗ್ ನೋಡ್ತಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್, ಗುಡ್ ನೈಟ್.